ಎಲ್ಲಿ ಅವರು? ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆ ಮರಿಯಮ್ಮನಹಳ್ಳಿಯಲ್ಲಿ ಒಂದು ಇಟ್ಟಿಗೆ ತಯಾರಿಸುವಂಥ ಒಂದು ಘಟಕ. ಆ ಘಟಕದಲ್ಲಿ ನಮಗೆ ನಿನ್ನೆ ಒಂದು NGOದವರು ಬಂದು, ಸ್ಪಂದನ ಅಂತ NGO ಅವ್ರು ಬಂದು ಅಲ್ಲಿ ಒರಿಸ್ಸಾಯಿಂದ ಕಾರ್ಮಿಕರಿದ್ದಾರೆ, ಬಾಂಡೆಡ್ ಲೇಬರ್ಸ್ ಇದ್ದಾರೆ ಅಂತ, ಜೀತದ ಬಾಂಡೆಡ್ ಲೇಬರ್ಸ್ ಇದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವ್ರನ್ನ ಜೊತೆ ಮಾಡಿ ಕಳಿಸ್ಕೊಟ್ಟೆ. ಅಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹೋಗಿ ಅಲ್ಲಿ ರೇಡ್ ಮಾಡಿದಾಗ 37 ಜನ ಒರಿಸ್ಸಾಯಿಂದ ಬಂದಂಥ ವ್ಯಕ್ತಿಗಳಲ್ಲಿ ಇದ್ದರು. ಸೊ ಆಮೇಲೆ ಅಲ್ಲಿ ನಾವು ಎನ್ಕ್ವೈರಿ ಮಾಡಿ ಕೇಳಿದಾಗ, ನಮ್ಮ AC ಅವ್ರು ಎನ್ಕ್ವೈರಿ ಮಾಡಿದಾಗ ಅವರೆಲ್ಲ ಅಲ್ಲಿ ಮಧ್ಯವರ್ತಿಯಿಂದ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಇಲ್ಲಿ ಬಂದು ಅವರು ಇಟ್ಟಿಗೆ ತಯಾರಿಸ್ತಾ ಇದ್ದಾರೆ. ಬಟ್ ಅವರು ಹೊರಗಡೆ ಎಲ್ಲೂ ಅವ್ರನ್ನ ಬಿಡ್ತಾ ಇಲ್ಲ. ಅಲ್ಲೇ ಪ್ರತಿಯೊಬ್ಬರಿಗೂ ಅಲ್ಲಿ ಊರಲ್ಲಿ 40,000 ಅಂತ ಕೊಟ್ಟು ಒಂದು ಕುಟುಂಬಕ್ಕೆ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅಂತ ಹೇಳಿದ್ರು. ಸೊ ನಾವು ಹಾಗಾಗಿ ಅವ್ರನ್ನೆಲ್ಲ ನಾವು ಮಾತಾಡಿಸಿ, ನಾವು ಒರಿಸ್ಸಾ ಮಾತಾಡ್ತಾರೆ, ಅವ್ರಿಗೆ ಹಿಂದಿನೂ ಸರಿಯಾಗಿ ಬರೋದಿಲ್ಲ. ಸೊ ಸ್ಪಂದನ ಅಂತ ಏನು NGO ಇದೆ ಅವ್ರ ಮೂಲಕ ನಾವು ಅವ್ರನ್ನ ಮಾತಾಡಿಸಿದ್ದಕ್ಕೆ ಅವರು ಅಲ್ಲಿ 40,000 ಪ್ರತಿ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ವಾರಕ್ಕೆ ₹500 ಕೊಡ್ತಾರೆ ಅಂತ ಅವ್ರು ಹೇಳಿದರು. ಸೊ ಅವರ ಏನು ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ನಡೆಸ್ತಾಯಿದ್ರು, ಅದರಲ್ಲಿ ಯಾರೋ ಒಬ್ಬ ಬರ್ತಿದ್ದ, ಅವನು ದಿನ ಇವ್ರನ್ನ ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡೋಗಿ ವಾರಕ್ಕೆ ಒಂದು ಸಲ ಸಂತೆ ಮಾಡ್ಕೊಂಡು ಬರ್ತಾಯಿದ್ರು ಅಂತ. ಇವರೇ ಎಲ್ಲ ಅಡುಗೆ ಮಾಡಿಕೊಂಡು ತಮ್ಮ ಜೀವನ ನಡೆಸ್ತಾಯಿದ್ರು. ಸೊ ಹಾಗಾಗಿ ರೇಡ್ ಮಾಡಿ 37 ಜನನೂ ನಾವು ರಕ್ಷಣೆ ಮಾಡಿ, ನಮ್ಮ ಟ್ರೈಬಲ್ ವೆಲ್ಫೇರ್ ಹಾಸ್ಟೆಲ್ ಇತ್ತು, ಅಲ್ಲಿ ಅವ್ರನ್ನ ನಾವು ನಿನ್ನೆ ಫುಲ್ಲು ಅಲ್ಲಿರಿಸಿ, ನಿನ್ನೆ ಅವ್ರಿಗೆ ವಸತಿ, ಊಟ ಎಲ್ಲ ವ್ಯವಸ್ಥೆ ಮಾಡಿದ್ವಿ.